25ರಂದು ಇನ್ನು ಸಾಯಂಕಾಲ 6:30 ಇಂದ 7:30 ಗಂಟೆ ಮಧ್ಯದಲ್ಲಿ 3 ಜನ ಆರೋಪಿತರು ಬಂದು ಸುಮಾರು 20 ಕೆಜಿ ಚಿನ್ನಾಭರಣ ಮತ್ತೆ 1,04,00,000 ಹಣವನ್ನು ತೆಗೆದುಕೊಂಡು ಹೋಗಿತ್ತು. ಆ ಪ್ರಕರಣದಲ್ಲಿ ಈಗಾಗಲೇ ಉರ್ಜಂತಿಯಲ್ಲಿ ಏನು ವೆಹಿಕಲ್ ಅಪಘಾತ ಆಗಿ ಸಿಕ್ಕಾಕೊಂಡು ಬೀಳುತ್ತೆ. ಆ ವೆಹಿಕಲ್ನಿಂದ ನಾವು ಸುಮಾರು 888 ಗ್ರಾಂ ಚಿನ್ನ ಮತ್ತೆ 1,01,060 ನಗದು ಹಣವನ್ನು ವಶಪಡಿಸಿಕೊಂಡಿದ್ವಿ. ಆ ಉರ್ಜಂತಿ ವಿಲೇಜ್ ಅನ್ನು ಸುಮಾರು 2 ದಿನಗಳ ಕಾಲ ನಾವು ರಾತ್ರಿ ತನಕ ಹಿಡ್ಕೊಂಡು ಪಾಟಿಂಗು ಸರ್ಚ್ ಆಪರೇಷನ್ಸ್ಗಳನ್ನ ಕೈಗೊಂಡಾಗ ನಮಗೆ 2 ದಿನದಲ್ಲಿ ಅಂದರೆ ಒಂದು 2 ಡೇಸ್ ಆದಮೇಲೆ ಒಂದು ಪಾಲ್ಗೊಂಡಂಥ ಮನೆಯಲ್ಲಿ ಒಂದು ಬ್ಯಾಗ್ ಸಿಗುತ್ತೆ. ಆ ಬ್ಯಾಗಲ್ಲಿ ಮೋಸ್ಟ್ ಪ್ರಾಬಬಲಿ ಆರೋಪಿ ತಪ್ಪಿಸ್ಕೊಂಡು ಉರ್ಜಂತಿ ಊರಿತ್ರ ಅದನ್ನ ತಗೊಂಡು ಕ್ಯಾರಿ ಮಾಡ್ಕೊಂಡು ಹೋಗಕ್ಕೆ ಆಗದೇ ಇರೋ ಕಾರಣಕ್ಕೋಸ್ಕರ ಅದನ್ನ ಪಾಲ್ಬಿದ್ ಮನೆ ಮೇಲೆನೆ ಬಿಟ್ಟು ಹೋಗಿದ್ದಾರೆ ಅನ್ನೋದು ನಮ್ಮ ತನಿಖೆ ಅಂತ ಕಂಡು ಬರ್ತಾ ಇದೆ. ಅಲ್ಲಿ ಸಿಕ್ಕಿರುವಂಥ ಬ್ಯಾಗಲ್ಲಿ 6.54 kg ಚಿನ್ನಾಭರಣ ಮತ್ತೆ 41,03,000 ನಗದು ಹಣ ಅಲ್ಲಿ ಸಿಗುತ್ತೆ. ತದನಂತರ ಊರಿನಲ್ಲಿದ್ದಂಥ ಜನ ಕಾರಣ ಬಿಟ್ಟು ಏನು ಆರೋಪಿ ಹೋಗಿರ್ತಾನೆ, ಆ ಊರಲ್ಲಿದ್ದಂಥ ಜನ ಒಂದು ಗೊಬ್ಬರ ಚೀಲದಲ್ಲಿ ತುಂಬಿದಂಥ ಏನು ಚಿನ್ನ ಮತ್ತೆ ದುಡ್ಡು ಇತ್ತು ಅದು ಜನ ತಗೊಂಡಿದ್ರು. ಅದನ್ನ ಅವ್ರು ಹೋಗಿ ನಾವು ಇದು ಬ್ಯಾಂಕ್ ನಿಂದ ಈ ರೀತಿ ಕಳ್ಳತನ ಆಗಿ ಬಂದಿರೋದು, ಇದು ದರೋಡೆ ಆಗಿ ಬಂದಿರೋದು, ಆ ಹಿನ್ನೆಲೆಯಲ್ಲಿ ಅದನ್ನ ಯಾರ್ಯಾರು ತಗೊಂಡಿದಾರ ಮರಳಿಸಿ ಅಂತೇಳಿ ಅವ್ರನ್ನ ನಾವು ಮೀಟಿಂಗ್ ಮಾಡಿ ಹೇಳಿದಾಗ ನಮಗೆ 15 ಜನರಿತ್ರ 1.587 kg ಗೋಲ್ಡ್ ಮತ್ತೆ 44,25,060 ರೂಪಾಯಿ ಹಣವನ್ನ ವಾಪಸ್ ಕೊಟ್ಟಿದ್ದಾರೆ. ಸುಮಾರು ಈ ಪ್ರಕರಣದಲ್ಲಿ ಈಗ 4 ಜನ ಆರೋಪಿತರನ್ನು ನಾವು ಬಂಧಿಸಿದ್ದೀವಿ. ಅದರಲ್ಲಿ ಪ್ರಕರಣದಲ್ಲೇನೆ ಭಾಗಿಯಾದಂಥ ಒಬ್ಬ ಪ್ರಮುಖ ಆರೋಪಿ ಈತ ಮಹಾರಾಷ್ಟ್ರ ಮೂಲದವನು, ಆತನನ್ನು ಕೂಡ ನಾವು ಬಂಧನ ಮಾಡಿದ್ದೀವಿ. ಅಫೆನ್ಸಿಗೆ ಯೂಸ್ ಮಾಡಿದಂಥ ಒಂದು ಬೈಕು ಮತ್ತೆ ಅದರಿಂದ ಚಿನ್ನಾಭರಣವನ್ನು ಕೂಡ ರಿಕವರಿ ಮಾಡಿದೆ. ಅದನ್ನು ನಾವು ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಈ ಅಫೆನ್ಸ್ನಲ್ಲಿ ಇನ್ವಾಲ್ವ್ ಆದಂಥ ಇನ್ನಿಬ್ಬರ ಆರೋಪಿತರು ಏನಿದ್ದಾರೆ ಅವ್ರದ ಯಾರು ಏನು ಅನ್ನುವಂಥ ಮಾಹಿತಿಯು ಕೂಡ ಪೊಲೀಸ್ ಇಲಾಖೆಗೆ ಗೊತ್ತಾಗಿದೆ. ಆದಷ್ಟು ಬೇಗ ಕೂಡ ಅವರನ್ನು ಕೂಡ ನಾವು ಪತ್ತೆ ಮಾಡ್ತೀವಿ. ಮತ್ತೆ ಈ ಪ್ರಕರಣದಲ್ಲಿ ಅವರೇನು ಬಂದೂಕನ್ನ ಯೂಸ್ ಮಾಡಿದ್ರು ಅದನ್ನು ನಾವು ತಾಂತ್ರಿಕ ತನಿಖೆಯಂತ್ರ ನಾವು ಕೈಗೊಂಡಾಗ ಇವರು ಜುಲೈ ತಿಂಗಳಲ್ಲಿ ಬಿಹಾರಕ್ಕೆ ಸಮಸ್ತಿಪುರ ಜಿಲ್ಲೆಗೆ ಹೋಗ್ಬಿಟ್ಟು ಅಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ಗಳನ್ನು ದುಡ್ಡು ಕೊಟ್ಟು ತಗೊಂಡಿದ್ದಾರೆ. ಆ ಕಂಟ್ರಿ ಮೇಡ್ ವೆಪನ್ಸ್ಗಳನ್ನು ಸಪ್ಲೈ ಮಾಡಿದಂತಹ 3 ಜನ ಆರೋಪಿತರನ್ನು ನಾವು ಬಿಹಾರದಿಂದ ಕರ್ಕೊಂಡು ಬಂದು ಅವರನ್ನು ಕೂಡ ಈಗ ಅರೆಸ್ಟ್ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನ ಜೈಲಿಗೆ ಕಳಿಸಲಾಗಿದೆ. ಒಟ್ಟು ಸುಮಾರು 9.01 kg ಬಂಗಾರ, 86,31,220 ರೂಪಾಯಿ ನಗದು ಈ ಪ್ರಕರಣದಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಇನ್ನುಳಿದಂಥ ಆರೋಪಿತರನ್ನ ಮತ್ತೆ ಇನ್ನುಳಿದಂಥ ಮಾಲನ್ನ ಆದಷ್ಟು ಬೇಗ ನಾವು ಪತ್ತೆ ಮಾಡ್ತೀವಿ. ಆಸ್ ಆಫ್ ನೌ ಪ್ರೆಸೆಂಟ್ ಸ್ಟೇಟಸ್ ಅಲ್ಲಿ ಯಾವುದೋ ಆಯ್ಕೆ ಕಂಡು ಬಂದಿದೆ. ತನಿಖೆ ಹಿತದೃಷ್ಟಿಯಿಂದ ಅದನ್ನ ಈಗ ಬಹಿರಂಗಗೊಳಿಸ್ತಾ ಇಲ್ಲ. ಟೈಮ್ ಬಂದಾಗ ತನಿಖೆ ಸಂಪೂರ್ಣ ಆದ್ಮೇಲೆ ನಾನು ಅದನ್ನ ಪಟ್ಟಿ ನಿಮಗೆ ಲಿಸ್ಟಲ್ಲಿ ಕೊಟ್ಟಿದ್ದೀನಿ. ಒಂದು ಕಾರಲ್ಲಿ, ಒಂದು ಪಾಳು ಬಿದ್ದ ಮನೆಯಲ್ಲಿ, ಒಂದು ಜನರಿಂತ್ರ ಮತ್ತು ಒಂದು ಆರೋಪಿಂತ್ರ 4 ಹಂತಗಳಲ್ಲಿ ರಿಕವರಿ ಆಗಿದೆ. 3 ಜನ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಒಬ್ಬನು ಸಿಕ್ಕಿದ್ದಾನೆ, ಇನ್ನಿಬ್ರು ಸಿಗಬೇಕು. ಇವ್ರು ಏನು ವೆಪನ್ ಸಪ್ಲೈ ಮಾಡಿದ್ದಾರೆ, ವೆಪನ್ ಸಪ್ಲೈ ಮಾಡೋದಂತ 3 ಜನ ಕೂಡ ಸಿಕ್ಕಿದ್ದಾರೆ. ಮನ್ಗುಳಿ ಕೇಸಲ್ಲಿ ಪ್ರಿಪೇರ್ಡ್ ವೆಲ್ ರೆಕ್ಕಿ ಮಾಡಿ ಸಾಕಷ್ಟು ತಯಾರಿ ಮಾಡಿದ್ರು. ಈ ಥರನೇ ಇಲ್ಲಿನ ಚರ್ಚೆದಲ್ಲೇ ಜಸ್ಕೊಂಡೆ ಹೌ ಮಾಹಿತಿ ಕೊಡ್ಬೋದು. ದೇ ಹ್ಯಾವ್ ಕಮ್ 2 ಟೈಮ್ಸ್. ಜುಲೈ ಮತ್ತು ಆಗಸ್ಟಲ್ಲಿ ಬಂದು ಹೋಗಿದ್ದಾರೆ. ಈ ಬ್ಯಾಂಕ್ ಟೈಮಿಂಗ್ಸ್ ಅನ್ನ ಅಬ್ಸರ್ವೇಷನ್ ಮಾಡಿದ್ದಾರೆ. 4:15ಗೆ RBI ಗೈಡ್ಲೈನ್ಸ್ ಪ್ರಕಾರ ಕ್ಲೋಸ್ ಆಗಬೇಕು. ಭಾಳ ಅಂದರೆ ಕ್ಯೂ ಅಲ್ಲಿ ಇದ್ದವರು ಎಲ್ಲ ಕ್ಲಿಯರ್ ಆಗಬೇಕಂದ್ರೆ 5 ಗಂಟೆ ಆಗಬೇಕು. ಸುಮಾರು 6:30ವರೆಗೂ ಕೂಡ ಸಾರ್ವಜನಿಕರನ್ನ ಹೊರಗಡೆ ಬಿಟ್ಕೊಂಡಿದ್ದಾರೆ. ಅಂದರೆ ಅಕೌಂಟ್ ಓಪನ್ ಮಾಡೋಕ್ಕೆ ಬಂದಿರ್ಬೋದು, ಲೋನ್ ಸ್ಯಾಂಕ್ಷನ್ ಆದವ್ರು ಬಂದಿರ್ಬೋದು. ಆ ರೀತಿಯಾಗಿ ಇದು 6:30ವರೆಗೂ 7ವರೆಗೂ ಕೂಡ ಆಪ್ರೇಟ್ ಆಗ್ತಾ ಇರೋದ್ರಿಂದ ಆರೋಪಿ ಏನು ಇವರು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನೋಡಿದಾಗ ಇವನು ಯಾವಾಗಲೂ ಕೂಡ 4:15ಗೆ ಬಂದಿದ್ದಾರೆ. ಸುಮಾರು 6:15ವರೆಗೂ ಕೂಡ ಅಬ್ಸರ್ವೇಷನ್ ಮಾಡೋದು ಹೋಗೋದು ಮಾಡಿದ್ದಾರೆ. ಮುಂಚೆ ಬಂದಾಗ ಆರೋಪಿ ಅವತ್ತಿನ ದಿನ ಅಫೆನ್ಸಿನ ದಿನ ಕೂಡ 4:15ಗೆ ಬಂದು ಬ್ಯಾಂಕ್ ಅಕೌಂಟ್ ಚಾನಲನ್ನು ಕೊಟ್ಟು ಓಪನ್ ಮಾಡಬೇಕು ಅಂತಂತೇಳಿ ಅಲ್ಲಿ ಸುಮಾರು 2 ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ಒಳಗಡೆ ಇದ್ದಂಥ ಜನ ಕಡಿಮೆ ಆದಮೇಲೆ, ಎಂಪ್ಲಾಯೀಸ್ಗಳು ಕಡಿಮೆ ಆದಮೇಲೆ ಸೊ ಹೊರಗಡೆ ಇದ್ದಂಥ ತನ್ನ ಇನ್ನಿಬ್ಬರು ಏನು ಸರ್ಚರ್ ಇದ್ರು ಅವ್ರನ್ನ ಒಳಗಡೆ ಕರೆಸ್ಕೊತಾನೆ. ಒಳಗಡೆ ಇದ್ದಂಥ 6 ಜನ ಎಂಪ್ಲಾಯೀಸು ಮತ್ತು 4 ಜನರನ್ನ ಒಳಗಡೆ ಕೂಡ ಹಾಕಿಬಿಟ್ಟು ಸೊ ಅಲ್ಲಿದ್ದಂಥ ದುಡ್ಡು ಮತ್ತು ಒಡವೆಯನ್ನು ತೊಗೊಂಡು ಹೋಗ್ತಾರೆ. ಸಮಯ ಮೀರಿ ಬ್ಯಾಂಕ್ ಕಾರ್ಯಾಚರಣೆ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ನಾನು, ಜಿಲ್ಲಾಧಿಕಾರಿ ಅವರು, ಎಲ್ಲ ಬ್ಯಾಂಕ್ನ ಸುಮಾರು 360 ಬ್ಯಾಂಕ್ಸ್ ಏನಿದೆ ಅವ್ರನ್ನ ಮೀಟಿಂಗ್ ಮಾಡಿಬಿಟ್ಟು ಅವ್ರಿಗೆ 8 ಪುಟಗಳ ಒಂದು
RBI ಗೈಡ್ಲೈನ್ಸ್ ಪ್ರಕಾರ ಕೂಡ ಏನೇನು ಮಾಡಬೇಕು ಅಂತಲೂ ಕೂಡ ಹೇಳಿದ್ದೀವಿ. ಅದೇ ರೀತಿ ಕೂಡ ನಮ್ಮ ಪೊಲೀಸ್ ಎಕ್ಸ್ಪೀರಿಯನ್ಸ್ ಎರಡೂ ಕೇಸಸ್ಗಳಲ್ಲಿ ಏನಿದೆ ಅದನ್ನು ಕೂಡ ಪಟ್ಟಿ ಮಾಡಿ ಕೊಟ್ಟಿದ್ದೀವಿ. ಸೊ ಇವುಗಳನ್ನ ಚಾಚು ತಪ್ಪದೆ ಮಾಡಿ ಅಂತಂತೇಳಿ ಅವರಿಗೆ 3 ವಾರಗಳ ಗಡುವು ಕೊಟ್ಟಿದೆ. ಈಗಾಗಲೇ 2 ವಾರ ಆಗಿದೆ, ಇನ್ನೊಂದು ವಾರದಲ್ಲಿ ಅವ್ರು ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಟೋಟಲ್ ಎಷ್ಟು ತಂಡಗಳು ಸರ್? ಸೊ ಈ ಪ್ರಕರಣದಲ್ಲಿನೂ ಕೂಡ ಸುಮಾರು 7 ತಂಡಗಳನ್ನು ನಾವು ರಚನೆ ಮಾಡಿದ್ದೀವಿ. ಸೊ ಇನ್ನೂ ತಂಡಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಆದಷ್ಟು ಬೇಗ ಇನ್ನುಳಿದ ಆರೋಪಿತರನ್ನ ಕೂಡ ನಾವು ಪತ್ತೆ ಮಾಡ್ತೀವಿ. ಆಮೇಲೆ ಅದೇ ರೀತಿ ಮನಗುಳಿ ಪ್ರಕರಣದಲ್ಲಿ ಈಗಾಗಲೇ ಎಲ್ಲ 15 ಆರೋಪಿತರ ಉಳಿದಂತಹ ನಿಮಗೆ ಲಾಸ್ಟ್ 2 ಟೈಮ್ಸ್ ಕೊಟ್ಟರು ಇದರಿಂದ ಉಳಿದಂಥ 4.8 kg ಗೋಲ್ಡ್ ಮತ್ತು 22 ಲಕ್ಷ ಫರ್ದರ್ ರಿಕವರಿ ಆಗಿದೆ. ಅದನ್ನು ಕೂಡ ನಾವು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಈಗಾಗಲೇ ಕೇಸನ್ನು ಚಾರ್ಜ್ ಶೀಟ್ ಮಾಡಲಾಗಿದೆ. ಮತ್ತು ಮುದ್ದೇಬಿಹಾಳ್ ಕೇಸು ಏನು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರದ್ದು ಮನೆಯಲ್ಲಿ ಕಳ್ಳತನ ಆಗಿತ್ತು, ಅದು ಸಂಪೂರ್ಣವಾದಂಥ ರಿಕವರಿ ಆಗಿದೆ. 3 ಜನ ಆರೋಪಿತರು ಬೆಳಗಾವಿ ಜಿಲ್ಲೆಯವರು, ರಾಮಪುರ ತಾಲೂಕು, ಸವದತ್ತಿ ತಾಲೂಕಿನವರು, ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿ ಸಂಪೂರ್ಣವಾದಂಥ ರಿಕವರಿ ಮಾಡಿ ಅವ್ರನ್ನೂ ಕೂಡ ನಾವೀಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೀವಿ. ಮನಗುಳಿ ಕೇಸಲ್ಲಿ ಅವರು ಗೋಲ್ಡ್ ಎಲ್ಲ ಮೆಟ್ ಮಾಡಿಬಿಟ್ಟಿದ್ರು. ಅದರ ಯಾವ್ದು ಆಕ್ಚುಲಿ ಒರಿಜಿನಲ್ ಇದೆ ಅಂತ ಗೊತ್ತೇ ಆಗ್ತಿದ್ದಿಲ್ಲ. ಈಗಿನೂ ಅದೇ ಆಗಿದೆ ಅಥವಾ ಇಲ್ಲ, ಇದರಲ್ಲಿ ಈಗ ಏನು ಸಿಕ್ಕಿದೆ ಎಲ್ಲ ಆಸ್ ಇಟ್ ಈಸ್ ಆರ್ನಮೆಂಟ್ಸ್ ಏನಿದೆ ಅದೇ ರೀತಿ ಇಂಟ್ಯಾಕ್ಟ್ ಮಾಡಿದ್ದೀವಿ. ಆಸ್ ಆಫ್ ಓನರ್ಗೆ ಐಡೆಂಟಿಫೈ ದ ಗೋಲ್ಡ್. ಥ್ಯಾಂಕ್ ಯು.